ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಇನ್ಸ್ಟಾದಲ್ಲಿ ನೋಡ್ತಾ ಇದ್ದೆ, ಫುಲ್ಲು ವೈರಲ್ ಇದು ರೆಸಿಪಿ. ಅದಕ್ಕೆ ಒಂದು ಸಾರಿ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಹೇಗಾಗುತ್ತೆ ನೋಡೋಣ ಅಂತೆ. ಏನಿಲ್ಲ, ಫಸ್ಟ್ ಉಳ್ಳಾಗಡ್ಡಿನೆಲ್ಲ ಉದ್ದುದ್ದಾಗಿ ಕಟ್ ಮಾಡ್ಕೊಳ್ಳಿ. ಚೋಟು ಇಲ್ವಾ ಅಮ್ಮು? ಆಕಿನ ಬರೀ ಅಮ್ಮನ ತೋರಿಸ್ಬಿಟ್ರೆ ಸಾಕು, ಅಂದ್ಬಿಡ್ತಾ ಆಕಿ. ಪೌಡ್ರ್ ಚಮಚ. ಸಿಂಪಲ್ ರೆಸಿಪಿ, ಟೇಸ್ಟ್ ಮಾತ್ರ ಅವರು ಎಕ್ಸ್ಪ್ರೆಷನಲ್ಲೇ ಹೆಂಗಿರುತ್ತೆ ಅದಕ್ಕೆ ನೋಡೋಣ. ನಾವು ಒಂದು ಸಾರಿ ಟ್ರೈ ಮಾಡಿದ್ರಾಯ್ತು ಅಂತ. ಈರುಳ್ಳಿ ಕಟ್ ಮಾಡಿಕೊಂಡು ಒಂದು ಬಟ್ಲಲ್ಲಿ ಹಾಕೊಂಬಿಡಿ ಆಯಿತಾ. ಕಾಕಿರುತ್ತಲ್ಲ ಈರುಳ್ಳಿ, ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಅದರಲ್ಲೇ ಹಾಕ್ಕೊಂಡು ಆಮೇಲೆ ತೋರಿಸ್ತೀನಂತೆ. ನೆಕ್ಸ್ಟು ಮೆಣಸಿನ್ಕಾಯಿ. ಈ ಥರ ಅಡುಗೆ ಮಾಡಿ ಕೊಡೋದ್ರಲ್ಲಿ ಎಕ್ಸ್ಪರ್ಟ್ ನನ್ನ ಹಸ್ಬೆಂಡು. ಹೌದೌದಂತೆ. ಚೂಟು ನೀನು ಅಡಿಯ ಕಡೆ ಅವ್ರ ಅಕ್ಕಮ್ಮನ ಟೈಟ್ಸ್ ಹಾಕೊಂಡ್ರು. ಚೂಟು ಹೋಗ ಕಣ್ಣೀರು. ಅಯ್ಯಪ್ಪ, ಬಿಡು ಚೋಟು. ತೋರಿಸ್ತೀನಿ ನೀನು. ತೋರಿಸ್ಬೇಕಾ? ಹಾಂ, ಕೈ ತೆಗಿ. ಪಪ್ಪಗೆ ಹೇಳಿ. ತುಂಬಾ ಸಿಂಪಲ್ ಆಯಿತಾ. ಎಷ್ಟು ಬೇಗ ಆಗುತ್ತೆ ಗೊತ್ತಾ ಇದು. ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ ಆಯಿತಾ. ಸೈಡಲ್ಲಿ ಇದು ಸ್ನ್ಯಾಕ್ಸು, ಆಮೇಲೆ ಪಕ್ಕದಲ್ಲಿ ಒಂದು ಟೀ ಇದ್ದರೆ ಸೂಪರಾಗಿರುತ್ತೆ. ಮಳೆ ಬರೋ ವಾತಾವರಣ ಬೇರೆ ಇದೆ. ಫುಲ್ ತಣ್ಣ ಗಾಳಿ ಬೀಸ್ತಾ ಇದೆ. ಮಳೆ ಬರೋ ಸಾಧ್ಯತೆ ತುಂಬ ಐತಿ. ಚಿಪ್ಸ್ ಏನೋ ಸ್ವಲ್ಪ ಇದೆ ಅನ್ಕೋಬೇಡಿ. ತಂದಾಗಲೇ ಆವಾಗಲೇ ಸ್ವಲ್ಪ ತಿನ್ಕೊಂಬಿಟ್ಟು ಆಯಿತಾ. ಆವಾಗಲೇ ಸ್ವಲ್ಪ ತಿಂದ್ಬಿಟ್ಟೈತಿ. ಅದನ್ನೆಲ್ಲ ಸ್ವಲ್ಪ ತೊಳ್ಕೊಂಡು ಆಮೇಲೆ ಈ ಪ್ಲೇಟಿಗೆ ಹಾಕ್ಕೊಳ್ಳೋದು. ನೆಕ್ಸ್ಟು ಮೆಣಸಿನ್ಕಾಯಿ. ನೀವು ಖಾರ ತಿನ್ನಲ್ಲ ಅಂದರೆ ಬೇಡ, ನಾನು 2 ತೊಗೊಂಡಿದ್ದೆ, ಬಟ್ ಒಂದೇ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಹಾಕು ಇವಾಗ, ಆಮೇಲೆ ಇನ್ನು ಸ್ವಲ್ಪ ಹಾಕ್ಬೇಕು ಮ್ಯಾಗ. ನೆಕ್ಸ್ಟು ಖಾರದ ಪುಡಿ ಮತ್ತು ಉಪ್ಪು, ಸ್ವಲ್ಪ ಗರಂ ಮಸಾಲ. ನಿಮಗೆ ಖಾರ ಸ್ವಲ್ಪ ಜಾಸ್ತಿ ತಿನ್ನಂಗಿದ್ರೆ ನಡೆಯುತ್ತೆ. ನೀವು ತಿಂದಿಲ್ಲ ಖಾರ? ಖಾರ ತಿಂತಿಲ್ಲ. ನೆಕ್ಸ್ಟು ಸ್ವಲ್ಪ ನಿಂಬೆಹಣ್ಣು. ಅದು ನೋಡ್ತಾ ಇದ್ರೇ ಅಯ್ಯೋ, ಇನ್ನು ಒಣ ಬೇರೆ ಮಧ್ಯದಲ್ಲಿ. ಅದು ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ. ಕೈಯಿಂದಾನೆ, ಸ್ಪೂನಿಂದ ಅಷ್ಟು ಮಿಕ್ಸ್ ಆಗಲ್ಲ. ಕೈ ತೊಳ್ಕೊಂಡಿಲ್ಲ? ತೊಳ್ಕೊರಿ ಕೈ, ಹಂಗೆ ತಿನ್ನಿಸ್ತಿ. ನೆಕ್ಸ್ಟ್ ಚಿಪ್ಸ್. ಅದು ಮಿಕ್ಸ್ ಮಾಡವ ಫಸ್ಟ್. ಸ್ವಲ್ಪ ಖಾರ ಕಮ್ಮಿ ಬಿತ್ತು ಅನ್ಸುತ್ತೆ. ಸ್ಪೂನ್ ಬೇಡಮ್ಮ. ಒಂದು ಸ್ವಲ್ಪ ಖಾರ ಹಾಕ್ತೀರಿ? ಖಾರ ತಿಂತೀರಿ? ಯಾಕ ಇಷ್ಟೇ ಮೆಣಸಿನ ಖಾರ ಅದಾವ. ಆಮೇಲೆ ಇನ್ನು ಸ್ವಲ್ಪ ಕೊತ್ತಂಬರಿ ಹಾಕಿ ಮ್ಯಾಗ. ಸ್ವಲ್ಪ ಕೊತ್ತಂಬರಿ. ಆಯ್ತು, ಇಷ್ಟೇ ಆಯಿತಾ. ಮೆಣಸಿನ್ಕಾಯಿ ನೀವು ಸ್ವಲ್ಪ ಖಾರ ಜಾಸ್ತಿ ತಿನ್ನಂಗಿದ್ರೆ ಖಾರ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ನೆಕ್ಸ್ಟು ಚಿಪ್ಸ್ ಇದೆಯಲ್ಲ, ಇದನ್ನು ಇದ್ರೊಳಗಡೆ ಹಾಕ್ಕೊಳ್ಳೋದು. ಹಂಗೆ ಒಂದು ಸ್ವಲ್ಪ ದೊಡ್ಡವಿದ್ರೆ ಮುರಿದು ಹಾಕ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳೋದು. ಸಾಕು ಸಾಕು, ಮುರಿಬೇಡಿ ಜಾಸ್ತಿ. ಮುರಿಬೇಡ್ರಿ. ಮಿಕ್ಸ್ ಮಾಡಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ಇಲ್ಲ ಆಗ್ಲೇ ಒಬ್ಬೊಬ್ರು ಬಾಯಿಲೆಲ್ಲ ನೀರು ಬರ್ತಾ ಇದೆ. ಒಬ್ಬೊಬ್ರು ರಿಯಾಕ್ಷನ್ ನೋಡ್ಬೇಕು ಇವಾಗ. ಕಾಯ್ತಾ ಇಲ್ಲ ಯಾಕ ಅಮ್ಮ ನಿನ್ಗ ನನಗೂ ಆಹಾ ವಾಸನೆ ಬರಕತ್ತೈತೆ ಅಂತ. ಖಂಡಿತ ನೀವು ಟ್ರೈ ಮಾಡಿ ಮನೇಲಿ ಆಯಿತಾ. ಇವಾಗ ಅದನ್ನು ಸ್ಪೂನಲ್ಲೇ ತಿಂತೀನಿ. ತಿನ್ನಾಯ್ತು. ನಿಂಬೆನ ಕರಿದ್ಮೇಲೆ ಪಾಪ ಅನ್ಸುತ್ತೆ. ಇನ್ನು ಸ್ವಲ್ಪ ನಿಂಬೆಹಣ್ಣು ಅಂತ ಹಾಕು. ಬೇಡ. ಸಾಕಷ್ಟೆ. ಒಬ್ಬೊಬ್ರು ರಿಯಾಕ್ಷನ್ ಕೊಡ್ರಿ ಹೆಂಗಿರುತ್ತಂತ. ಇನ್ನ ತಿಂದಿಯಲ್ಲ ಗುಂಡು. ಹೆಂಗೈತೆ ಹೇಳಿದ್ದ ನಾನು. ಅರೆ ಹೆಂಗೈತ್ರಿ ಹೆಂಗೈತೆ ಹೇಳು ಹೆಂಗೈತೆ. ಹುಳಿ ಹುಳಿ ಐತೆ. ಖಾರ ಇನ್ಸ ಅದಕ್ಕೆ ಖಾರ ಹಾಕಂತದ್ದು ಇನ್ನು ಸ್ವಲ್ಪ. ಅಮ್ಮ ಹೆಂಗೈತೆ ತಿನ್ನೋಕ್ಕಾದ್ರೂ ಬಿಡ್ರಿ ಅಂತಾರೆ ಇವರು. ಹೆಂಗೈತೆ ಅನ್ನೋದ್ರ ನನಗೆ ಬಿಡಂಗಿಲ್ಲ ಮತ್ತೆ. ಅಲ್ಲಿ ನೋಡಿ ಖಾರ ಅಂತ ಬರ್ತಾ ಇದ್ದಾನೆ ಅವನು ಒಳಗಿಂದ ಆಯ್ತಾ. ನಾವೊಂದು ಸರಿ ಟೇಸ್ಟ್ ಮಾಡ್ತೀನಿ ರೀ. ಆಹಾ ಸೂಪರಾಗಿದೆ. ಖಂಡಿತ ಟ್ರೈ ಮಾಡಿ ಆಯಿತಾ. ಎಷ್ಟು ಚೆನ್ನಾಗಿದೆ ಅಂದರೆ ಅದ್ರೊಳಗಿಡು ಇವ್ರು ಯಾಕಂದರೆ ಈರುಳ್ಳಿ ಅದೆಲ್ಲ ತಿನ್ನಲ್ಲ, ತಿಂತಾ ಇದ್ದಾರಂದರೆ ತಿಳ್ಕೊಂಬಿಡಿ ಎಷ್ಟು ಚೆನ್ನಾಗಿದೆ ಅಂತ. ಸೂಪರ್ ಟೇಸ್ಟ್ ಆಯಿತಾ. ಹೆಂಗೈತೆ ಸೂಪರ್ ಐತೆ. ಇಲ್ಲಿ ನೋಡಿ ಈರುಳ್ಳಿನ ಬಿಡ್ತಾ ಇಲ್ಲ ಅಂದರೆ ಟೇಸ್ಟ್ ಹೆಂಗಿರ್ಬೇಕು ನೋಡಿ. ಅಮ್ಮ ಹೆಂಗೈತೆ ಅಮ್ಮ. ಅಮ್ಮ ಸೂಪರ್ ಚೆನ್ನಾಗೈತೆ. ನಮ್ಮ ಚೋಟ್ರು ತಿಂತಾನ ಸೀದಾ ನೀರು ಕುಡಿಯೋಕೆ ಹೋಗ್ತಾನ. ಗುಂಡು ಹೆಂಗೈತೆ. ನಾಳೆಗೆ ಹುಳಿ ಅನ್ಸುತ್ತೆ. ಸೂಪರ್ ಆಗತ್ತೆ ಅಂದು. ಮೆಹಂದಿ ನೋಡಿ ಹಾಕಿ ಮೆಹಂದಿ ಅಂತ ನೋಡ್ರಿ ಮಧ್ಯದಲ್ಲಿ. ಚಿಪ್ಸ್ ಅಂತೂ ತಿಂದಿದ್ದಾಯಿತು. ಚಿಪ್ಸ್ ಅಲ್ಲ, ಅದು ಆ್ಯಕ್ಚುಲಿ ಏನು ಅನ್ಬೇಕು ಗೊತ್ತಿಲ್ಲ. ಆ ಸ್ನ್ಯಾಕ್ಸ್ ಹೆಸರು ಇನ್ಸ್ಟಾದಲ್ಲಿ ನೋಡ್ತಾ ಇದ್ನ. ತುಂಬ ಜನ ಅದೇ ಥರ ಮಾಡ್ತಾಯಿದ್ರು. ನಾವು ಒಂದು ಸಾರಿ ಟ್ರೈ ಮಾಡಿದ್ರಾಯ್ತು ಅಂತ 2-3 ದಿನ ಆಯ್ತು ಅಂದ್ಕೊಳಕ್ಕೆ. ಇವತ್ತಾಯ್ತು ಅದು. ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದ್ಬಿಟ್ರೆ ಕಂಪ್ಲೀಟ್ ಆಗುತ್ತೆ. ಇವಾಗ ಟೀ ಪುಡಿ ಮತ್ತು ಸಕ್ಕರೆ ಹಾಕಿ ಇಟ್ಟಿದ್ದೀನಿ. ಇವರು ಹೋಗ್ತೀನಿ ಬಾಯ್ ಮಮ್ಮಿ, ಹೋಮ್ವರ್ಕ್ ಮಾಡಕ್ಕೆ ಹೋಗ್ತೀನಿ. ಅಲ್ಲಿ ನೋಡಿ ಹೋಮ್ವರ್ಕ್ ಬರೋಕೆ ಹೋಗ್ತಾರಂತ. ಇಲ್ಲಿ ಅವರು ನಮ್ಮ ಸಿಸ್ಟರ್ ಒಬ್ರು ಇದ್ದಾರೆ. ಅಲ್ಲಿ ಯಾರು ನೀರು ಚೆಲ್ಲಿರಿ ಅಲ್ಲಿಗೆ ಹೋಗ್ತಾ ಇದ್ದಾರೆ ಅವರು. ಹೋಮ್ವರ್ಕ್ ಬರೆಯೋಕ್ಕೆ ಅಲ್ಲಿ ಹೋಗ್ತಾರಂತೆ. ದೌಡ್ ಬರೀ ಹೋಗಿ ನೋಡ್ಬೇಕು. ಎರೇಸರ್ ತೊಗೊಂಡು ಹಾಂ ಸೊಕಸ ಮುಂದೆ ನೋಡ್ರಿ. ಮಾಡಕತ್ತಿ ಇಲ್ಲಿ ನೋಡು. ಏನು ಮಾಡಕತ್ತಿಯಪ್ಪ. ನೋಡಲ್ಲ ಫೋನ್ ಕೊಡಂದ್ರೆ ಅವ್ರು ಹೋದ್ರಲ್ಲ, ಅದಕ್ಕೆ ಫೋನ್ ಹೆಂಗೆ ತೊಗೊಂಡಿದ್ದೆ. ನನಗೆ ಲುಕ್ ನೋಡ್ರಿ ಅಲ್ಲಿ. ನನಗೆ ಲುಕ್ಕು ಎದಕ್ಕೆ ನೋಡ್ತಿ. ನೋಡಬೇಡ ಈಗ ಕೆಳಗೆ ನೋಡು. ಸ್ವಲ್ಪ ಹೊರ್ಗಡೆ ಬರೋದ್ರಲ್ಲಿ ಫುಲ್ ಉಕ್ಕಕ್ಕೆ ಬಂದ್ಬಿಡ್ತು. ಬಟ್ ಉಕ್ಕಲಿಲ್ಲ, ಉಕ್ಕಕ್ಕೆ ಬಂತು ಅಷ್ಟೆ. ಥ್ಯಾಂಕ್ ಯು ಯಾರ್ಯಾರು ನೋಡ್ತಾ ಇದ್ದೀರಾ. ಹಾಗೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಯಾವ ಥರ ವೀಡಿಯೋಸ್ ಬೇಕಂತ ಖಂಡಿತ ತಿಳಿಸಿ. ಇನ್ನು ಮುಂದೆ ಅದೇ ಥರ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಂತೆ. ಇನ್ನೊಂದೇನಪ್ಪ ಅಂತಂದರೆ ವೀಡಿಯೋಸ್ ನೋಡ್ತೀರಲ್ಲ, ಅಂದರೆ ನೋಡೋರೇ ಕಮ್ಮಿ. ಏನಪ್ಪ 1,000-1,500 ಜನ ಇದ್ದಾರೆ ಫಾಲೋವರ್ಸ್. ನೋಡೋರು ಮಾತ್ರ 50 ಜನ, ಇಲ್ಲಾಂದರೆ ಒಬ್ಬೊಬ್ಬ ಅಂದ್ರೆ ಒಂದೊಂದು ಸಾರಿ ಅಂತ 20 ಜನ ಅಷ್ಟೇ. ನನಗೆ ಅದಕ್ಕೆ ಮಾಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ. ಸ್ವಲ್ಪ ವಾಚ್ ಅಂದರೆ ನೋಡ್ತಾ ಇದ್ರೇ ನೋಡ್ತಾರಲ್ಲ ಅಂತ ಇಂಟ್ರೆಸ್ಟ್ ಬರುತ್ತೆ ಮಾಡೋಕ್ಕೂ. ಬಟ್ ನೋಡಲ್ಲಲ್ಲ ಅಂತ ಒಂದು ಸಾರಿ ಬೇಡ ಬಿಡಪ್ಪ, ಯಾವಾಗೋ ಒಂದು ಸಾರಿ ಹಾಕಿದ್ರಾಯ್ತು ಅಂತ ಆ ಥರ ಫೀಲ್ ಆಗಿಬಿಡುತ್ತೆ ನನಗೆ ಆಯಿತಾ. ನೀವು ನೋಡಿದಷ್ಟು ನಮಗೆ ಹಾಕೋಕ್ಕೆ ಇನ್ನು ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ. ನೋಡ್ತಾರಲ್ಲ, ವೆಯ್ಟ್ ಮಾಡ್ತಿರ್ತಾರಲ್ಲ ಅಂತ ಹಾಗೆ. ಖಂಡಿತ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡಿ ಆಯಿತಾ.
ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಇಲ್ಲ ಅಂದರೆ ಪರವಾಗಿಲ್ಲ. ಫುಲ್ಲು ಗಾಳಿ ಬೀಸ್ತಾ ಇದೆ, ಮೋಡ ಬೇರೆ ಆಗಿದೆ. ಮಳೆ ಬರುತ್ತೋ ಏನು ಕತೆ, ಬರೋ ಸಾಧ್ಯತೆ ತುಂಬಾ ಇದೆ. ಏನಂದರೆ ಇಷ್ಟೊತ್ತಲ್ಲಿ ಫುಲ್ಲು ಗಾಳಿ ಬಿಟ್ಬಿಡುತ್ತೆ, ರಾತ್ರಿ ಸ್ಟಾರ್ಟ್ ಆಗಿಬಿಡುತ್ತೆ ಮಳೆ, ಹಂಗಾಗಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತವರೆಗೂ ಯಾರ್ಯಾರು ವೀಡಿಯೋ ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ, ಆದಷ್ಟು ಶೇರ್ ಮಾಡಿ ಆಯಿತಾ. ಎಲ್ರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಎಲ್ರಿಗೂ ಒಳ್ಳೇದಾಗಲಿ. ಟೀ ಕುಡಿತಾ ಇದ್ದೀನಿ ಇವಾಗ. ಓಕೆ, ಬಾಯ್ ಬಾಯ್ ಎಲ್ರಿಗೂ.